ಸಚಿವ ಈಶ್ವರ್ ಖಂಡ್ರೆಯವರ ಭೇಟಿ ಖುಷಿ ಕೊಟ್ಟಿದೆ. ಕರ್ನಾಟಕ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದೇವೆ. ಆನೆಗಳ ಸೆರೆ ಮಾವುತರ ತರಬೇತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಇಂದು ಅವರು ವಿಧಾನಸೌಧದಲ್ಲಿ ಸಿಎಂನ ಭೇಟಿ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರೆಡ್ ಸ್ಯಾಂಡಲ್ ಸಂರಕ್ಷಣೆ ಬಗ್ಗೆಯೂ ಚರ್ಚಿಸಿದ್ದೇವೆ. ಚಂದ್ರಬಾಬು ನಾಯ್ಡು ಅವರ ಸಪೋರ್ಟ್ ಕೂಡ ಇದೆ ಎಂದರು. ಕುವೆಂಪು ಹಾದಿ ಸಂಪದವನ್ನು ಅರಿತವನು ನಾನು. ಪರಿಸರದ ಬಗ್ಗೆ ಅತೀವ ಕಾಳಜಿ ಇದೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಥಾಟ್ಸ್ ಅರಿವಿದೆ. ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಹೆಚ್ಚಿನ ಪ್ರೀತಿ ಇದೆ ಎಂದು ಅವರು ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ಕವನ ವಾಚನ. ಕುವೆಂಪು ಅವರ ಕವನ ಹೇಳಿದ ಪವನ್, ಪರಿಸರ ಪ್ರೀತಿಯ ಬಗೆಗಿನ ಕುವೆಂಪು ಕಾವ್ಯ ಕನ್ನಡವನ್ನು ಕಲಿಯುವ ಪ್ರಯತ್ನ ಮಾಡುತ್ತೇನೆ. ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡುವುದನ್ನು ಕಲಿತಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ ನಾನು ಕನ್ನಡವನ್ನು ಕಲಿಯುತ್ತೇನೆ. ಕನ್ನಡ ಭಾಷೆಗೆ ಗೌರವ ಕೊಡುತ್ತೇನೆ. ನಾನು ಗಂಧದ ಗುಡಿ ಸಿನಿಮಾ ನೋಡಿದ್ದವನು. ಸ್ಯಾಂಡಲ್ ಸ್ಮಗ್ಲಿಂಗ್ ಬಗ್ಗೆ ಅರಿತವನು. ಗಂಧದ ಗುಡಿ ಇವತ್ತಿಗೂ ನನ್ನನ್ನು ಸೆಳೆಯುತ್ತದೆ. ಇಲ್ಲಿನ ಕಲ್ಚರ್ ಕೂಡ ತುಂಬಾ ಉತ್ತಮವಿದೆ. ನಾನು ತೆಲಂಗಾಣ, ಆಂಧ್ರದಿಂದ ಬಂದಿದ್ದೇನೆ. ಹೀಗಾಗಿ ಕನ್ನಡ ಹಾಗೂ ತೆಲುಗಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಿದರು. ವಸುದೈವ ಕುಟುಂಬಕಂ ಸಂಸ್ಕೃತಿ ನನ್ನದು. ನಮ್ಮದು 7 ವಿಚಾರಗಳಲ್ಲಿ ಆಸಕ್ತಿ ಇದೆ. ರೆಡ್ ಸ್ಯಾಂಡಲ್ ಸಂರಕ್ಷಣೆ ಮಾಡುವುದು, ಆನೆಗಳ ಓಡಾಟ, ಮಾನವ ಸಂರಕ್ಷಣೆ, ಈಕೋ ಟೂರಿಸಂ ಅಳವಡಿಕೆ ಬಗ್ಗೆ ಆಸಕ್ತಿ ಇದೆ. ಇವುಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ದೇವೆ. ಮೊದಲು 2 ಸಭೆಗಳನ್ನು ನಡೆಸಬೇಕಿತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. 3ನೇ ಬಾರಿ ಸಭೆ ಸಾಧ್ಯವಾಗಿದೆ. ಪ್ರಮುಖ ಉದ್ದೇಶ ರೆಡ್ ಸ್ಯಾಂಡಲ್ ಸಂರಕ್ಷಣೆ. 140 ಕೋಟಿ ರಕ್ತಚಂದನ ಸರಬರಾಜು ಆಗ್ತಿದೆ. ಇದರ ಸಂರಕ್ಷಣೆ ಮಾಡುವ ಉದ್ದೇಶವಿದೆ. ಕರ್ನಾಟಕದ ಜೊತೆ ಸಂಬಂಧ ವೃದ್ಧಿಯಾಗಲಿ. ನಮ್ಮಲ್ಲಿ ತಿರುಮಲದಲ್ಲಿ ಅರಣ್ಯ ಸಂಪತ್ತು ಇದೆ ಎಂದರು. ನಂತರ ಈಶ್ವರ್ ಖಂಡ್ರೆ ಮಾತನಾಡಿ, ನಮ್ಮಲ್ಲಿ ಶ್ರೀಮಂತವಾದ ಅರಣ್ಯ ಪ್ರದೇಶ ಇದೆ. ಹಾಗೆ ಆಂಧ್ರದಲ್ಲೂ ವನ್ಯಜೀವಿ ಇದೆ. ನಮ್ಮಲ್ಲಿ ಶ್ರೀಗಂಧ, ಅವರಲ್ಲಿ ರಕ್ತಚಂದನ ಇದೆ. ಅದರ ಸಂರಕ್ಷಣೆ ಮಾಡುತ್ತಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಾಗುತ್ತಿದೆ. ಆನೆ, ಹುಲಿ, ಚಿರತೆ ಕಾಡಿನಿಂದ ಆಚೆ ಬರುತ್ತಿವೆ. 30-35 ಪ್ರತಿ ವರ್ಷ ಆನೆ ತುಳಿತಕ್ಕೆ ಬಲಿಯಾಗುತ್ತಿದ್ದಾರೆ. 563 ಹುಲಿಗಳು ರಾಜ್ಯದಲ್ಲಿ ಇವೆ. 26 ಜನ 3 ವರ್ಷದಲ್ಲಿ ಆಂಧ್ರದಲ್ಲಿ ಮೃತಪಟ್ಟಿದ್ದಾರೆ. ಪುಂಡಾನೆ ಸೆರೆ ಹಿಡಿಯಬೇಕಾದ್ರೆ ಕರ್ನಾಟಕದ ಸಹಾಯ ಕೇಳುತ್ತಾರೆ. ಅರಣ್ಯ ಒತ್ತುವರಿ ತಡೆಯಲು ಉಪಗ್ರಹ ಆಧಾರಿತ ಕ್ರಮ ಆರಂಭವಾಗುತ್ತದೆ. ಕೆಲ ಆನೆಗಳನ್ನು ಟ್ರಾನ್ಸ್ಫರ್ ಕೂಡ ಮಾಡಬೇಕು ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. 12ರಂದು ಮಾನವ ಆನೆ ಸಂಬಂಧ ಸಮ್ಮೇಳನ ಕೂಡ ಇದೆ. 26 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗುತ್ತಾರೆ ಎಂದು ಹೇಳಿದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.